ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಳಸೂರು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಹೇಗೆ ಕರೆಯೋದವ್ರನ್ನ? ಯಾಕೋ ಈಗ ಸಪ್ಪಗಿದ್ದೀಯಾ? ನನ್ನ ವಯಸ್ಸಲ್ಲಿ ನನ್ನ ಮುಖದಲ್ಲಿ ಯಾಕೆ ನೋಡಲು ನಗು ನಗು ಅನ್ನೋದು ಚಿಮ್ಮುತ್ತಾ ಇರೋದು ಕಣೋ. ಮುಖ ಪಳ 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 ಅಂತ ಮಿಂಚ್ತಾ ಇರೋದು ಗೊತ್ತಾ? ಯಾಕೋ ವಾಕ್ ಮಾಡೋಕೆ ಮನ್ಸು ಬರ್ತಿಲ್ಲ ತಾತ. ದಡ್ಡ, ನಮ್ಮ ದೇಹನ ಆವಾಗ ದಂಡಿಸ್ತಾ ಇರಬೇಕು. ಹಾಗೆ ಮಾಡಿದ್ರೇ ನೋಡು ನನ್ನ ಹಾಗೆ ಫಿಟ್ ಅಂಡ್ ಫೈನ್ ಆಗಿರೋಕ್ಕೆ ಸಾಧ್ಯ. ಆವಾಗ ನಾನು ರಸ್ತೆಯಲ್ಲಿ ಬರ್ತಾ ಇದ್ರೆ ಈ ಪುಡಿ ರೌಡಿಗಳಿರ್ತಾರಲ್ಲ, ಅವರೆಲ್ಲ ಗಡಗಡ 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 ಅಂತ ನಡ್ಗೋರು. ಹೆಣ್ಣು ಮಕ್ಕಳು ತಿರುಗಿ ನೋಡ್ಕೊಂಡು ಹೋಗೋರು. ನಾನು ಯಾವ ಹೀರೋಗೂ ಕಮ್ಮಿ ಇರಲಿಲ್ಲ ಗೊತ್ತಾ? ಈಗಲೂ ನೀವು ಯಾವ ಹೀರೋಗೂ ಕಮ್ಮಿ ಇಲ್ಲ ತಾತ. ನೀ ಹೇಳಿದ್ದು ನಿಜಾನೇ ಕಣೋ. ಇದು ಟೈಮಿಗೆ ಸರಿಯಾಗಿ ಜಾಗಿಂಗು, ವಾಕಿಂಗು, ಈಟಿಂಗು, ಸ್ಲೀಪಿಂಗು ಇದೆಲ್ಲ ಇದ್ರೇ ನಮ್ಮ ಬಾಡಿ ರೇಟಿಂಗ್ ಜಾಸ್ತಿ ಆಗೋದು. ಸರಿ ತಾತ, ಇನ್ನು ಮುಂದೆ ನಾನು ಹಾಗೆ ಇರೋದಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಮಾಡು. ಹೀರೋ ಆಗದೆ ಹೋದರೂ ಹೀರೋಗೆ ಅಣ್ಣ ಅಥವಾ ತಮ್ಮ ಆಗಬಹುದು. ನಿನಗೆ ಅಣ್ಣ ತಮ್ಮ ಆಗೋದಕ್ಕೆ ತುಂಬ ಸಂತೋಷ ಆಗುತ್ತೆ ಅಲ್ವಾ? ನೀವಿಬ್ರು ಇಲ್ಲಿದ್ದೀರಾ? ನಿಮಗೆ ಕಾಫಿ ಕೊಡೋಣ ಅಂತ ಮನೆ ಎಲ್ಲ ಹುಡುಕ್ತಾ ಇದೆ. ಇಲ್ಲೇ ಕೊಡ್ಲಾ ಇಲ್ಲ ಒಳಗೆ ಬರ್ತೀರಾ? ಇಲ್ಲೇ ಕೊಡಮ್ಮ. ದಿವಸ ಒಳಗಡೆ ಕುಡಿಯೋದು ಇದ್ದಿದ್ದೆ. ಕೊಡು ಇಲ್ಲೇ. ಶೆಫ್ ಮಾಧವನ್ ಮದುವೆ ಆದರೂ ಸರಿಯಾಗಿ ಒಂದು ಕಾಫಿ ಮಾಡೋಕ್ಕೆ ಬರೋಲ್ಲ. ಮಾವ, ಇಲ್ಲಿ ಯಾಕೆ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೀರಾ? ಒಳಗಡೆ ಕೂತ್ಕೊಂಡು ನೆಮ್ಮದಿಯಾಗಿ ಕಾಫಿ ಕುಡಿಬೋದಲ್ವಾ? ಪರವಾಗಿಲ್ಲ ಅಮ್ಮ, ನನಗೇನು ಪ್ರಾಬ್ಲಮ್ ಇಲ್ಲ, ಇಲ್ಲೇ ಕುಡಿತೀನಿ. ಹಾಂ, ಕಾಫಿ ಕುಡಿಯೋದ್ರಲ್ಲೂ ಒಂದು ಕ್ರಿಯೇಟಿವಿಟಿ ಇರಬೇಕು. ಏನಂತೀಯ? ಜನ ಚೇಂಜ್ ಕೇಳ್ತಾರೆ. ಹೀಗೆ ಕೂತ್ಕೊಂಡು ರಸ್ತೆಯಲ್ಲಿ ಹೋಗಿ ಬರೋರ್ನೆಲ್ಲ ನೋಡಿಕೊಂಡು ಕಾಫಿ ಸಿಪ್ ಮಾಡ್ತಾ ಇದ್ರೆ ಆ ಹಳೆ ಕಾಲದ ನೆನಪುಗಳೆಲ್ಲ ಬರುತ್ತೆ. ಮಾವ, ಹಳೆ ಕಾಲ ಎಲ್ಲ ನೆನ್ಪು ಮಾಡ್ಕೊಳ್ಳೋದಕ್ಕಿಂತ ನೀವು ಚಿಕ್ಕವರಾಗಿದ್ದಾಗ ಹೇಗೆಲ್ಲ ಇದ್ರಿ ಅಂತ ಅವಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಒಳಗೆ ಕೂತ್ಕೊಂಡು ಅದನ್ನೆಲ್ಲ ಹೇಳ್ತಾ ಆರಾಮಾಗಿ ಕಾಫಿ ಕುಡೀರಿ. ಹೌದಲ್ವಾ? ನನ್ನ ಹಳೆ ಕಥೆ ಎಲ್ಲ ಹೇಳ್ತಾ ಹೋದರೆ ಮೂರು ಮಾಸ್ ಸಿನಿಮಾ ಮಾಡಿಬಿಡ್ಬೋದು. ಬರೆಯ ಫುಲ್ ಡೀಟೇಲ್ಸ್ ಹೇಳ್ಬಿಡ್ತೀನಿ ನನ್ನ ಕಥೆನಲ್ಲಿ. ಮೆಲ್ಲಿಗೆ ನಂತರ ಫಿಟ್ ಆಗಿರ್ಬೇಕು ಕಣೋ. ತುಳಸೂರೆ, ನನ್ನ ಜೊತೆ ಮಾತಾಡಬೇಡಿ ನೀವು. ತುಳಸೂರೆ,
ಸಾರಿ, ಸ್ವಲ್ಪ ಜಾಸ್ತಿನೇ ಬೈದ್ಬಿಟ್ಟೆ ಅನ್ಸುತ್ತೆ. ಅದೇನದು ಸ್ವಲ್ಪ ಜಾಸ್ತಿ? ಸ್ವಲ್ಪ ಅಲ್ಲ, ಜಾಸ್ತಿನೇ ಬೈದ್ರಿ. ಏನು ಮಾಡಲಿ ತುಳಸಿಯವರೇ, ನನಗೆ ನಿಮ್ಮ ಹತ್ರ ಹಾಗೆ ಮಾತಾಡೋದಕ್ಕೆ ಕಷ್ಟ. ಹಾಗೋ ಹೀಗೋ ಪ್ರಾಕ್ಟೀಸ್ ಮಾಡಿ ಫ್ಲೋನಲ್ಲಿ ಅಷ್ಟೆಲ್ಲ ಬೈದ್ಬಿಟ್ಟೆ. ಅದಕ್ಕೆ ಸ್ಕ್ರಿಪ್ಟಲ್ಲಿ ಇದ್ದಿದ್ದು ಇಲ್ದಿದ್ದು ಎಲ್ಲ ಒಟ್ಟಿಗೆ ಹೊರಗೆ ಬಂದ್ಬಿಡ್ತು. ಹೌದು, ನಾನು ಅಂದ್ರೆ ಅಷ್ಟು ಕೇವಲ ಆಗ್ಬಿಟ್ಟಿದ್ದೀನಲ್ವಾ? ಕೇವಲನಾ? ಛೇ, ಏನು ಹೇಳ್ತಾ ಇದ್ದೀರಾ ತುಳಸಿಯವರೇ? ಹಾಗೇನಾದರೂ ಅನ್ಕೊಂಡಿದ್ದಿದ್ರೆ ನಾನು ನಿಮ್ಮನ್ನು ನೋಡೋದಕ್ಕೆ ಕಳ್ಳನಾಗಿ ಇಲ್ಲಿವರೆಗೂ ಬರ್ತಾ ಇದ್ನಾ? ಈಗಲೂ ನಿಮಗೆ ನನ್ನ ಮೇಲೆ ಕೋಪ ಇದ್ರೆ? ಅಯ್ಯೋ ಮಾಧವ್ರೆ, ನೀವೇನ್ ಮಾಡ್ತಾ ಇದ್ದೀರಾ? ಒಂದ್ ರೀತಿಲಿ ನೀವು ಬೈದಿದ್ದು ಒಳ್ಳೇದೇ ಆಯ್ತು. ನೀವು ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದು ನಾನು ನೋಡೇ ಇರ್ಲಿಲ್ಲ. ಅದಕ್ಕೆ ನಾವು ಆಡಿದ ನಾಟಕ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ, ಎಲ್ರೂ ನಂಬಿದ್ರು. ಹಾಗಿದ್ರೆ ಒಳ್ಳೆ ಆಕ್ಟರ್ ಅಲ್ವಾ ನಾನು? ನನ್ನಷ್ಟಲ್ಲ, ಆದ್ರೂ ಓಕೆ. ತುಳಸಿಯವರೇ, ಹೇಗೋ ಮಕ್ಕಳಿಗೆ ನಮ್ಮ ಮೇಲೆ ಅನುಮಾನ ಬರಲಿಲ್ಲ. ನಾವು ಅನ್ಕೊಂಡಾಗೆ ಆಗ್ತಿದೆ ತಾನೆ? ಎಲ್ಲ ಹಾಗೆ ಆಗ್ತಾ ಇದೆ. ಆದರೂ ಅವಿನ ಮನೆಯಿಂದ ಆಚೆ ಹಾಕಿ ತಪ್ಪು ಮಾಡೋದನ್ನ ಅನಿಸ್ತಾ ಇದೆ. ನಿಮ್ಮನ್ನೆಲ್ಲ ಮನೆಯಿಂದ ಆಚೆ ಹೋಗಿ ಅಂತ ಹೇಳುವಾಗ ಮನಸ್ಸಿಗೆ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಾ? ನನ್ಗೆ ಅರ್ಥ ಆಗತ್ತೆ ಮಾಧವ್ ಅವರೇ, ಆದ್ರೆ ನಾವು ಮಾಡ್ತಾ ಇರೋದೆಲ್ಲ ಒಳ್ಳೆ ಉದ್ದೇಶಕ್ಕೆ ತಾನೆ. ಮಕ್ಕಳಿಗೆ ಒಬ್ರನ್ನ ಬಿಟ್ಟು ಒಬ್ರು ಇರಕ್ಕಾಗಲ್ಲ ಅನ್ನೋದು ಗೊತ್ತಾಗಬೇಕು. ಸಂಬಂಧಗಳ ಬೆಲೆ ಗೊತ್ತಾಗಬೇಕು. ಹಾಗಾಗಬೇಕು ಅಂದರೆ ಇಬ್ಬರು ಸ್ವಲ್ಪ ದಿನ ದೂರ ಇರಬೇಕು. ಹಾಗಾದರೆ ನಾವೀಗೇನು ಮಾಡೋದು ತುಳಸಿಯವರೇ? ನಾವೇನು ಮಾಡಬೇಕಾಗಿಲ್ಲ. ಅವರಿಬ್ರು ಈಗ ದೂರ ಇರೋದ್ರಿಂದನೇ ಅವರಿಬ್ರು ಹತ್ರ ಆಗ್ತಾರೆ. ಅಷ್ಟಾದರೆ ಸಾಕು ತುಳಸಿಯವರೇ. ನನ್ನ ಕಣ್ಮುಂದೆ ಮಕ್ಕಳಿಬ್ರು ಖುಷಿಯಿಂದ ಸಂತೋಷದಿಂದ ನಗ್ನಗ್ತಾ ಇರಬೇಕು. ನಾನು ಕಣ್ಣು ಮುಚ್ಚೋವರೆಗೂ ನಾನು ಅದನ್ನು ನೋಡಿಕೊಂಡು ನೆಮ್ಮದಿಯಿಂದ ಇರಬೇಕು. ಮಾಧವ್ ಅವರೇ, ನೀನು ಯಾಕೋ ಬಂದೆ ಇಲ್ಲಿಗೆ? ಇವಾಗ ನಿನಗೆ ಸಂತೋಷ ಆಗಿರ್ಬೇಕಲ್ವಾ? ಯಾವಾಗಲೂ ಅಣ್ಣ ನಿನ್ನ ಪರವಾಗೇ ಮಾತಾಡ್ತಿದ್ದ, ಈಗ ನಿಮ್ಮನೆಗೆ ಬಂದಿದ್ದಾನೆ. ನೀನು ಇದಕ್ಕೆ ಕಾಯ್ತಿದ್ದೆ ಅಲ್ವಾ? ನೋಡೋ, ನೀನು ಇನ್ಮೇಲೆ ಇಲ್ಲಿ ಕೆಲಸ ಮಾಡೋದು ಬೇಡ. ನಾನು ನಿನ್ನ ಕೆಲಸದಿಂದ ತೆಗಿತಾ ಇದ್ದೀನಿ, ಹೊರಡ್ತಾ ಇರೋ. ಸರಿ ಸರ್, ನೀವು ಹೇಗೆ ಹೇಳ್ತೀರೋ ಹಾಗೆ. ಎಷ್ಟೇ ಆದರೂ ನೀವು ಬಾಸು, ನಾನು ಆಫ್ಟರ್ ಆಲ್ ಕೆಲಸದವನು. ನಿಮ್ಮ ಮಾತನ್ನ ಮೀರೋಕ್ಕಾಗುತ್ತಾ? ನಾನು ಇನ್ಮೇಲೆ ಕೆಲ್ಸಕ್ಕೆ ಬರಲ್ಲ, ಮನೇಲೆ ನೆಮ್ಮದಿಯಾಗಿ ಇದ್ಬಿಡ್ತೀನಿ. ತಗೊಳ್ಳಿ ನಿಮ್ಮ ಕಾರ್ಕಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.